ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದು ಸುದ್ದಿ ಅಂತಕ್ಕಂಥದ್ದು ಹರಿದಾಡ್ತಾ ಇತ್ತು. ಅದೇನಂತಂದರೆ, ಪಿ ಯು ಕಾಲೇಜ್ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಎಫ್ ಡಿ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಈ ಬಾರಿ ನೇಮಕಾತಿ ಆಗೋದಿಲ್ಲ ಅಂತೇಳಿ ಸುಮಾರು ಗ್ರೂಪ್ಗಳಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಅದಕ್ಕೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಅದೊಂದು ಸುಳ್ಳು ಸುದ್ದಿ ಆಗಿರ್ತದೆ. ನಾವಿಲ್ಲಿ ಗಮನಿಸ್ತಾ ಬಂದಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಅಂತಕ್ಕಂಥದ್ದು ಇದು ಚರ್ಚೆ ಆಗಿರ್ತಕ್ಕಂತಹ ವಿಚಾರ. ಇತರೆ ಉಳಿಕೆ ವೃಂದದಲ್ಲಿ ಖಾಲಿ ಇರುವಂತಹ 884 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತಹ 405 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯು ಚಾಲ್ತಿಯಲ್ಲಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುವಂತೆ 884 ಹುದ್ದೆಗಳಂತಕ್ಕಂಥದ್ದು ಕರೀತಾರೆ ಅಂತೇಳಿ ಅಂದ್ಕೊಂಡಿದ್ರಿ. ಅದಕ್ಕೆ ಮತ್ತೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತಹ ಒಂದು ಪದವಿ ಪೂರ್ವ ಉಪನ್ಯಾಸಕರ 405 ಹುದ್ದೆಗಳನ್ನು ಕೂಡ ಭರ್ತಿ ಮಾಡುವಂತಹ ಪ್ರಕ್ರಿಯೆ ಅಂತಕ್ಕಂಥದ್ದು ಚಾಲ್ತಿಯಲ್ಲಿದೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಏನಪ್ಪ ಅಂತಂದರೆ, ಮುಂಬರುವಂತಹ ದಿನಮಾನಗಳಲ್ಲಿ 884 ಹುದ್ದೆ ಜೊತೆಗೆ ಈ 405 ಹುದ್ದೆಗಳನ್ನು ಕೂಡ ತುಂಬುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತದೆ ಸ್ನೇಹಿತರೆ. ಓಕೆನಾ. ಇದು ಇವಾಗಿರ್ತಕ್ಕಂತಹ ಮಾಹಿತಿ ಆಗಿರ್ತದೆ ಸ್ನೇಹಿತರೆ, ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಓಕೆನಾ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.